ರಷ್ಯಾದವರಿಗೂ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಅರಿವು ಆಗಬೇಕು ಎಂಬ ಉದ್ದೇಶದಿಂದ ಈ ತರ್ಜಮೆಯನ್ನು ಅನುವಾದವನ್ನು ಮಾಡಿದ್ದಾರೆ ಎಂಬುದಾಗಿ ಅವರು ಬಹಳ ಸಂತೋಷದಿಂದ ಹೇಳುತ್ತಾ ಇದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ಅವರು ಅಧ್ಯಯನ ಮಾಡಿ ಅದನ್ನು ಇಡೀ ರಷ್ಯಾ ಜನಾಂಗದವರು ಓದಿ ಆಚಾರ್ಯರ ಮಹತ್ವವನ್ನು ತಿಳ್ಕೊಳ್ಬೇಕು ಎಂಬತಕ್ಕಂಥದ್ದು ಅವರ ಉದ್ದೇಶವಾಗಿದೆ. ಶ್ರೀಪಾದಂಗಳು ಅವರನ್ನು ಅನುಗ್ರಹಿಸಿದ್ದಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಬಹಳ ಮಹತ್ವದ ಘಟನೆ. ನಮ್ಮ ಹೆಸರು ಗದಾಧರ ಭಕ್ತ ಗದಾಧರ ದಾಸರು ಒಂದು ದೊಡ್ಡ ಸೇವೆ, ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸಾರಕ್ಕೆ ಅವರದ್ದೇ ಒಂದು ಕಾಂಟ್ರಿಬ್ಯೂಷನ್, ದೊಡ್ಡ ಕಾಣಿಕೆ, ಅದನ್ನು ಅವರು ಸಲ್ಲಿಸಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಬರೆದ ಪುಸ್ತಕ, ಅದನ್ನು ರಷ್ಯನ್ ಭಾಷೆಯಲ್ಲಿ ಭಾಷಾಂತರ ಮಾಡಿ ಅದರ ಸಂಸ್ಕೃತ ಮೂಲದ ಟಿಪ್ಪಣಿ ಅದನ್ನು ಕೂಡ ಭಾಷಾಂತರಗೊಳಿಸಿ ಆ ಮೂಲಕ ರಷ್ಯಾ ದೇಶದಲ್ಲಿಯೂ ಕೂಡ ಆಚಾರ್ಯರ ಭಕ್ತಿ ಸಿದ್ಧಾಂತದ ಪ್ರಸಾರಕ್ಕೆ ದೊಡ್ಡ ಸೇವೆ ಸಲ್ಲಿಸಿದ ನಮ್ಮ ಈ ರಷ್ಯನ್ ಭಕ್ತರು. ಭಕ್ತಿಯಲ್ಲಿ ಯಾವ ದೇಶದ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಆಚಾರ್ಯರು ಭಕ್ತರು ಅಂದರೆ ಎಲ್ಲೇ ಇರಲಿ ಅವರು ಭಗವಂತನ ಭಕ್ತರಾಗಿ ಅನುಗ್ರಹವನ್ನು ಪಡೆಯಬಹುದು. ಅಂತಹ ವಿಶ್ವಮಾನ್ಯವಾದ ಭಕ್ತಿ ಸಿದ್ಧಾಂತ ಸಕಲರಿಗೂ ಕೂಡ ದೀಕ್ಷೆಯನ್ನು ಪಡೆಯಲು ಅವಕಾಶ ಇದೆ. ಅಂತಹ ಒಂದು ಭಗವಂತನ ಪಾರಮ್ಯವನ್ನು, ಹರಿಯ ಸರ್ವೋತ್ತಮತ್ವ, ಪರಮಾತ್ಮನಲ್ಲಿ ಭಕ್ತಿ, ಕೃಷ್ಣ ಪ್ರೇಮ, ಇದನ್ನೆಲ್ಲ ಬೆಳೆಸುವ ಒಂದು ಪರಂಪರೆ ಆಚಾರ್ಯ ಮಧ್ವರಿಯಿಂದ ಬಂದ ಪರಂಪರೆ. ಚೈತನ್ಯ ಪ್ರಭುಗಳು ಆ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಅವರು ಬಂಗಾಳದಲ್ಲಿ ಎಲ್ಲ ಕಡೆ ಭಕ್ತಿ ಪ್ರಸಾರ ಮಾಡಿ ಆ ಮೂಲಕ ದೊಡ್ಡ ಸೇವೆಯನ್ನು, ದೊಡ್ಡ ಕಾರ್ಯವನ್ನು ಚೈತನ್ಯ ಪ್ರಭುಗಳು ಮಾಡಿದ್ದಾರೆ. ಅದನ್ನು ಮತ್ತು ಇಡೀ ವಿಶ್ವದಲ್ಲಿ ಅದು ವ್ಯಾಪ್ತಿಯಾಗುವಂಥ ರೀತಿಯಲ್ಲಿ ಇಸ್ಕಾನ್ ಮುಖಾಂತರ ದೊಡ್ಡ ಭಕ್ತಿ ಪ್ರಸಾರದ ಕಾರ್ಯ ನಡೆದಿದೆ. ಅವರೆಲ್ಲ ಮೂಲತಃ ಮಧ್ವ ಸಂಪ್ರದಾಯಕ್ಕೆ ಸೇರಿದವರು ಎಂಬುದಾಗಿ ನಾವೆಲ್ಲ ಹೆಮ್ಮೆ ಪಡೆಯಬೇಕು. ಅಂತಹ ನಮ್ಮ ಗದಾಧರ ದಾಸರು ಇಂಥ ಒಂದು ಸೇವೆಯನ್ನು ಮಾಡಿ ಆಚಾರ್ಯರ ಚೈತನ್ಯ ಪ್ರಭುಗಳ ಇಬ್ಬರ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದಾರೆ. ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಇದೇ ರೀತಿ ವಿಶ್ವದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಆಚಾರ್ಯರ ತತ್ವಜ್ಞಾನದ ಪ್ರಸಾರವಾಗಲಿ ಎಂಬುದಾಗಿ ನಾವು ಮುಂದಿನ ಒಂದು ವಾರದಿಂದ ಇಲ್ಲೇ ಇದ್ದಾರೆ. ಈ ಉದ್ಘಾಟನೆ ಆಗಬೇಕು, ಹುಣ್ಣಿಮೆ ದಿವಸ ಸಮರ್ಪಣೆಯಾಗಬೇಕು. ಈ ಲಕ್ಷದೀಪದಲ್ಲಿ ಇದು ಒಂದು ದೀಪ. ಲಕ್ಷದೀಪ ಅಂದರೆ ಬರೀ ಹಣತೆ ಅಲ್ಲ, ಈ ಒಂದು ಪುಸ್ತಕವು ಕೂಡ ದೊಡ್ಡ ಒಂದು ನಂದಾದೀಪ. ಇದಂ ಪುಸ್ತಕಂ ಲಕ್ಷದೀಪೋತ್ಸವೇ ಅಯಮಪಿ ಏಕಃ ದೀಪಃ, ಲಕ್ಷದೀಪೆ ಅಯಮಪಿ ದೀಪಃ. ಏತಾದೃಶ ದೀಪಸ್ಯ ಪ್ರಜ್ವಾಲನಂ ಕೃತಮಿತಿ ವಯಂ ವಿಶೇಷತಃ ಸಮಭಿನಂದಾಮಃ. ಹೀಗೆ ಇವತ್ತು ಇಷ್ಟರವರೆಗೆ ಕರ್ಮ, ಅದೃಷ್ಟ, ಇದರ ಬಗ್ಗೆ ಪ್ರಯತ್ನ, ಈ ಬಗ್ಗೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ
ನಿರ್ಣಯ ಮಾಡುವ ವಿಚಾರವನ್ನು ಬಹಳ ವಿಸ್ತಾರವಾಗಿ ನಮ್ಮ ಗಣಪತಿ ಆಚಾರ್ಯರು ತಿಳಿಸಿದ್ದಾರೆ. ಇದು ದೊಡ್ಡ ಎಲ್ಲ ದಾರ್ಶನಿಕರಲ್ಲಿ ದೊಡ್ಡ ಸಮಸ್ಯೆ. ಪರಮಾತ್ಮನು ಸರ್ವಶಕ್ತ, ಕರುಣಾಮೂರ್ತಿ, ಏನು ಬೇಕಾದರೂ ಮಾಡಬಲ್ಲ. ಜಗತ್ತಲ್ಲಿ ಯಾಕೆ ವೈವಿಧ್ಯ, ಈ ವ್ಯತ್ಯಾಸ ಯಾಕೆ? ದೇವರ ಕರುಣಾಳು, ಎಲ್ಲರನ್ನೂ ಕೂಡ ಕರುಣೆಯಿಂದ ನೋಡುವನು, ಸರ್ವಶಕ್ತ. ಇದನ್ನು ಕ್ರೈಸ್ತರು ಒಪ್ಪಿದ್ದಾರೆ, ಮುಸ್ಲಿಮರು ಒಪ್ಪಿದ್ದಾರೆ. ನಮ್ಮ ದೇಶದ ನಾಸ್ತಿಕ ಮತ ಬಿಟ್ಟು ದೇವರನ್ನು ಒಪ್ಪುವ ಎಲ್ಲರೂ ಕೂಡ ದೇವರು ಸರ್ವಶಕ್ತ, ಕರುಣಾಮೂರ್ತಿ ಒಪ್ಪಿದ್ದಾರೆ. ಎಲ್ಲ ದಾರ್ಶನಿಕರು ಎದುರಿಸುವ ಪ್ರಶ್ನೆ, ಹಾಗಾದರೆ ಜಗತ್ತಿನಲ್ಲಿ ಈ ದುಃಖ ಮತ್ತು ದಾರಿದ್ರ್ಯ ಎಲ್ಲ ವ್ಯತ್ಯಾಸಗಳು ಯಾಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವುದೇ ಕಷ್ಟ. ಅದಕ್ಕೆ ಶ್ರೀಮದಾಚಾರ್ಯರು ಎಲ್ಲ ಆಚಾರ್ಯರ ಮಹಾಭಾರತ ಮುಂತಾದ ಗ್ರಂಥಗಳನ್ನೆಲ್ಲ ಗಮನಿಸಿ ಪ್ರಮಾಣಬದ್ಧವಾಗಿ ನೀಡಿದ ಉತ್ತರ ಈ ದೈವ ಮತ್ತು ಪೌರುಷದ ಸಮನ್ವಯ. ನಮ್ಮ ಜೀವನದಲ್ಲಿ ದೈವವೂ ಬೇಕು, ಪೌರುಷವೂ ಬೇಕು. ಬರೀ ದೇವರ ಮೇಲೆ ಭಾರ ಹಾಕಿ ನಾವು ಪ್ರಯತ್ನ ಮಾಡದೆ ಸುಮ್ಮನೆ ಇರಬಾರದು. ದೇವರನ್ನು ಮರೆತು ಅಹಂಕಾರದಿಂದ ನಾನೇ ಮಾಡ್ತೇನೆ ಈ ಪ್ರವೃತ್ತಿ ಇರಬಾರದು. ಎರಡರ ಸಮನ್ವಯದ ದೈವ ಪೌರುಷ ಸಮನ್ವಯ. ಪ್ರಯತ್ನಶೀಲನೂ ಆಗಬೇಕು, ಭಗವಂತನ ಅಲ್ಲಿ ದೃಢವಾದ ವಿಶ್ವಾಸ. ನಾನು ಮಾಡ್ತೇನೆ ಎಂಬ ಅಹಂಕಾರ ತೊರೆದು ವಿನೀತನಾಗಿ ಭಗವಂತನ ಕೊಟ್ಟ ಶಕ್ತಿಯಿಂದ ನಾನು ನಡೆಸ್ತೇನೆ, ತಾನು ಪ್ರಯತ್ನ ಮಾತ್ರ ಬಿಡಬಾರದು. ಹೀಗೆ ಈ ಎಲ್ಲ ಸಮನ್ವಯ ಅದ ಮಾರ್ಗವನ್ನು ಶ್ರೀಮದಾಚಾರ್ಯ ತೋರಿಸಿದ್ದಾರೆ. ಯಾಕೆ ಜೀವನು ಅನಾದಿಯಿಂದ ಕರ್ಮ ಮಾಡ್ತಾನೆ, ಒಳ್ಳೆಯ ಕರ್ಮವೇ ಯಾಕೆ ಮಾಡೋದಿಲ್ಲ? ಪರಮಾತ್ಮ ಮಾಡಿಸಬಹುದಲ್ವೋ? ಇವನು ಪ್ರಯತ್ನ ಮಾಡಲಿ. ಪರಮಾತ್ಮನು ಎಲ್ಲರಿಂದ ಒಳ್ಳೆಯ ಕೆಲಸವನ್ನು ಯಾಕೆ ಮಾಡಿಸುವುದಿಲ್ಲ? ಸರ್ವಶಕ್ತ. ಆದರೆ ಸರ್ವಶಕ್ತನಾದರೂ ಪರಮಾತ್ಮನು ಆವಾವ ವಸ್ತುವಿನ ಸ್ವಭಾವ, ವ್ಯಕ್ತಿಯ ಸ್ವಭಾವ, ಅವನ ವ್ಯಕ್ತಿತ್ವ, ಅದಕ್ಕೆ ಅನುಸಾರವಾಗಿ ಕಾರ್ಯ ಮಾಡಿಸ್ತಾನೆ. ಬೆಂಕಿಯಲ್ಲಿ ಸುಡುವ ಶಕ್ತಿ ಉಂಟು, ಅದನ್ನು ಜಾಗೃತಗೊಳಿಸ್ತಾನೆ. ಪ್ರತಿಯೊಬ್ಬರಲ್ಲಿಯೂ ಕೂಡ ಅಂತರಂಗದಲ್ಲಿ ಸುಪ್ತವಾದ ಶಕ್ತಿ, ಸುಪ್ತವಾದವರ ಅದರ ಸ್ವಭಾವ, ಅದನ್ನು ಪ್ರಕಟಗೊಳಿಸುವುದೇ ಭಗವಂತನ ಸೃಷ್ಟಿ. ಪರಮಾತ್ಮ ಇಲ್ಲದೇ ಇದ್ದದನ್ನು ಮಾಡುವುದಿಲ್ಲ, ಇದ್ದದನ್ನೇ ಅಭಿವ್ಯಕ್ತಗೊಳಿಸುವುದು. ದುರ್ಯೋಧನಲ್ಲಿ ಹೋದ ಕೃಷ್ಣ, ಯಾಕೆ ಅವನನ್ನು ಪರಿವರ್ತನೆ ಮಾಡಲಿಲ್ಲ? ದುರ್ಯೋಧನನ ವ್ಯಕ್ತಿತ್ವದಲ್ಲಿ ಆ ಕೆಟ್ಟ ಸ್ವಭಾವವೇ ಉಂಟು, ಅದನ್ನು ಪರಿವರ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅವನ ಸ್ವಭಾವ, ಅವನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಪುಷ್ಪ ಮತ್ತು ಅದರ ಪರಿಮಳ, ಬೆಲ್ಲ ಮತ್ತು ಅದರ ಸಿಹಿ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಿಹಿ ಅದು ಬೆಲ್ಲದ ಸ್ವಭಾವ. ಅದರಂತೆ ಕೆಲವರ ವ್ಯಕ್ತಿತ್ವವೇ ಅಷ್ಟು ಕೆಟ್ಟದ್ದು, ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಆ ಬದಲಾಯಿಸಬೇಕಾಗಿದ್ದರೆ ಆ ವ್ಯಕ್ತಿಯೇ ಇಲ್ಲ ಅಂತ ಆಗಬೇಕಷ್ಟೆ. ವ್ಯಕ್ತಿ ಇರುವಷ್ಟು ಕಾಲ, ಬೆಲ್ಲ ಇರುವಷ್ಟು ಕಾಲ ಅದರ ಸಿಹಿಯನ್ನು ತೆಗೆಯಲಿಕ್ಕೆ ಸಾಧ್ಯವಿಲ್ಲ. ವ್ಯಕ್ತಿ ಇರುವಷ್ಟು ಕಾಲ ಅದರ ಸ್ವಭಾವ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ವ್ಯಕ್ತಿಯಿಂದ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪರಮಾತ್ಮ ಕೆಲಸ ಸರ್ವಕರ್ತ, ಎಲ್ಲರಲ್ಲಿ ಏನು ಉಂಟು ಅದನ್ನು ವ್ಯಕ್ತಗೊಳಿಸು. ಇಲ್ಲದೇ ಇದ್ದನ್ನು ಸೃಷ್ಟಿ ಮಾಡುವುದಿಲ್ಲ ಪರಮಾತ್ಮ. ಅದು ಸೃಷ್ಟಿಯೇ ಅಲ್ಲ. ಸೃಷ್ಟಿ ಎಂದರೆ ಒಂದು ರೀತಿಯಿಂದ ಮಣ್ಣು ಮಡಿಕೆಯಾಗಿ ತೋರುತ್ತದೆ, ಮಡಿಕೆಯ ರೂಪದಲ್ಲಿ ಇಲ್ಲ, ಅದೇ ಮಣ್ಣಿನ ರೂಪದಲ್ಲಿ ಉಂಟು. ಅದರಂತೆ ಮೂಲ ಸ್ವಭಾವದಲ್ಲಿ ಇದ್ದರೆ ಮಾತ್ರ ಅದರಿಂದ ಪದಾರ್ಥ ನಿರ್ಮಾಣ ಆಗ್ಬೋದು. ಜೀವನದಲ್ಲಿರತಕ್ಕಂಥ ಎಲ್ಲ ಕ್ರಿಯೆಗಳಿಗೆ ಮೂಲ ಒಂದು ಸ್ವಭಾವ ಇದೆ. ಆ ಸ್ವಭಾವ ಕೆಟ್ಟದಾಗಿದ್ದರೆ ಭಗವಂತನು ಕೂಡ ಬದಲಿಸಲಾರ. ಸರ್ವಶಕ್ತ ಹೌದು, ಸರ್ವಶಕ್ತ ಅಂದರೆ ಏನು? ಇದ್ದದ್ದನ್ನು ಮಾತ್ರ ವ್ಯಕ್ತಗೊಳಿಸ್ತಾರೆ, ಇಲ್ಲದೇ ಇದ್ದನ್ನು ಮಾಡೋದು ಸರ್ವಶಕ್ತ. ಸರ್ವ ಏನು ಉಂಟು, ಯಾರಲ್ಲಿ ಏನು ಉಂಟು ಮೂಲಭೂತವಾಗಿ ಅದನ್ನು ಪ್ರಕಟಗೊಳಿಸುವುದೇ ಭಗವಂತನ ಕಾರ್ಯ. ಅವನು ಸರ್ವಶಕ್ತ, ಯಾಕೆ ಇದನ್ನು ಮಾಡಿಲ್ಲ? ಅಲ್ಲಿ ಇಲ್ಲದೇ ಇದ್ದರೆ ಮಾಡೋದು ಹೇಗೆ? ನಾಸತೋ ದೃಶ್ಯತೆ ಭಾವ. ದುರ್ಯೋಧನ ಭಾವವೇ ಇಲ್ಲ, ಎಷ್ಟು ಉಪದೇಶ ಕೊಟ್ಟರೂ ಉಪಯೋಗವೇ ಆಗಲಿಲ್ಲ. ಯಾಕೆ? ಆ ಸ್ವಭಾವವೇ ಆಗಿದೆ. ಆ ಸ್ವಭಾವ ಅವನ ವ್ಯಕ್ತಿತ್ವದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ. ಹೀಗಾಗಿ ಈ ರೀತಿಯಿಂದ ಸಮಾಧಾನ ಕೊಟ್ಟು ಜಗತ್ತಿನ ವೈವಿಧ್ಯಕ್ಕೆ ಪರಮಾತ್ಮನೊಬ್ಬನೇ ಕಾರಣ.
ವೈವಿಧ್ಯಕ್ಕೆ ಒಂದು ಜೀವನ ಸ್ವಭಾವ, ಇನ್ನೊಂದು ಅವನ ಪ್ರಯತ್ನ, ಅವನು ಮಾಡುವ ಕ್ರಿಯೆ, ಇದರ ಜೊತೆಗೆ ಪರಮಾತ್ಮ. ಒಂದು ಪದಾರ್ಥಕ್ಕೆ 3-4 ಕಾರಣ ಇದೆ. ಬಟ್ಟೆ ಆಗಲಿಕ್ಕೆ ಒಬ್ಬ ನೇಕಾರ ಬೇಕು, ಜೊತೆಗೆ ಒಂದು ಕೈಮಗ್ಗ ಬೇಕು, ನೂಲು ಬೇಕು. ನೂಲು ಮಾತ್ರ ಉಂಟು, ಕೈಮಗ್ಗ ಇಲ್ಲ, ಆಗ್ತದ? ಒಂದು ಕಾರ್ಯಕ್ಕೆ ಎಷ್ಟು ಕಾರಣ ಬೇಕೋ ಅದೆಲ್ಲ ಜೊತೆಗೆ ಸೇರಿದಾಗ ಮಾತ್ರ ಕಾರ್ಯ. ಪರಮಾತ್ಮ ಇದ್ದಾನೆ, ಬಹಳ ಕರುಣಾಳು. ಆದರೆ ಜೀವನ ವ್ಯಕ್ತಿತ್ವವೇ ಅಷ್ಟು ನಿಕೃಷ್ಟ ಆದರೆ ಏನು ಮಾಡಲಿಕ್ಕೆ ಸಾಧ್ಯ? 4 ಈ ಕೈಮಗ್ಗ, ನೂಲು ಮತ್ತು ನೇಕಾರ, 3 ಮಂದಿಯಲ್ಲಿ ಒಂದು ಇಲ್ಲದೆ ಹೋದರೆ ಕಾರ್ಯ ಆಗುವುದಿಲ್ಲ. ಅದರಿಂದ ನಮ್ಮ ಎಲ್ಲ ಕಾರ್ಯಗಳಿಗೆ ಭಗವಂತನು ಉಪಕಾರಣ. ನಮ್ಮ ಸ್ವಭಾವ, ನಮ್ಮ ಪ್ರಯತ್ನ 3 ಸೇರಿದಾಗ ಮಾತ್ರ ಕಾರ್ಯ ಆಗ್ತದೆ. ಒಂದು ಮಾತ್ರ ಇದ್ದರೆ ಕಾರ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪರಮಾತ್ಮನು ಯಾಕೆ ಮಾಡಿಸಲಿಲ್ಲ? ಸಮಗ್ರ ಕಾರಣ ಇಲ್ಲ, ಸಾಮಗ್ರಿ ಎಲ್ಲ ಬೇಕು, 3 ಬೇಕು. ವ್ಯಕ್ತಿತ್ವ ಪರಮಾತ್ಮನು ಮಾಡೋದಲ್ಲ, ಜೀವ ಅನಾದಿ, ಅವನ ವ್ಯಕ್ತಿತ್ವವನ್ನು ದೇವರು ಮಾಡೋದಲ್ಲ. ದೇವರು ಎಲ್ಲವನ್ನು ಸೃಷ್ಟಿ ಮಾಡೋದಿಲ್ಲ. ಸ್ಪೇಸ್, ಆಕಾಶ ದೇವರ ಸೃಷ್ಟಿ ಅಲ್ಲ, ಅನಾದಿ ಕಾಲದಿಂದ ಇದೆ. ಟೈಮ್ ಅನಾದಿ ಕಾಲದಿಂದ ಇದೆ. ಜೀವ, ಪ್ರಕೃತಿ ಎಲ್ಲ ಅನಾದಿ, ದೇವರು ಮಾಡಿದ್ದಲ್ಲ. ಅಲ್ಲಿರತಕ್ಕ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸುವುದು ಮಾತ್ರ ದೇವರ ಕೆಲಸ. ಅದನ್ನು ಯಾಕೆ ಮಾಡಿಲ್ಲ, ಇದನ್ನು ಯಾಕೆ ಮಾಡಿಲ್ಲ, ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಈ ಒಂದು ನೆಲ ಉಂಟು, ನೆಲದಲ್ಲಿ ಬೆಳೆಯಬೇಕು, ಮೋಡಬೇಕು, ಮೋಡದಿಂದ ಮಳೆ ಬರಬೇಕು. ಮಳೆ ಬಂತು, ರೈತ ಉಳಲೇ ಕೆಲಸವೇ ಮಾಡಲಿಲ್ಲ, ಉಪಯೋಗ ಇಲ್ಲ. ಭೂಮಿ ಸರಿಯಾದ ಭೂಮಿ ಅಲ್ಲ, ಎಷ್ಟು ಮಳೆ ಬಂದರೂ ಆಗುವುದೇ ಇಲ್ಲ. ಒಳ್ಳೆಯ ಭೂಮಿ, ಫಲವತ್ತಾದ ಭೂಮಿ, ರೈತ, ಮಳೆ, ಮೋಡದಿಂದ ಮಳೆ, 3 ಸೇರಿದಾಗ ಮಾತ್ರ ಬೆಳೆ. ಒಂದು ಇಲ್ಲ, ಬೆಳೆ ಆಗುವುದಿಲ್ಲ. ಅದರಂತೆ ನಮ್ಮ ಈ ಜಗತ್ತಿನ ರಚನೆಯಲ್ಲಿ ಪರಮಾತ್ಮನದ್ದು ಒಂದು ಪಾತ್ರ, ಅವನು ಒಬ್ಬನದ್ದೇ ಪಾತ್ರ ಅಲ್ಲ, ನಮ್ಮ ಪಾತ್ರವೂ ಇದೆ, ನಮ್ಮ ಜವಾಬ್ದಾರಿಯೂ ಇದೆ. ಇದನ್ನೆಲ್ಲ ಜೋಡಿಸಿದಾಗ ಕಾರ್ಯ ಆಗ್ತದೆ. ಅದರಿಂದ ಪರಮಾತ್ಮ ಯಾಕೆ ಮಾಡಿಲ್ಲ, ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಎಲ್ಲರಲ್ಲಿ ಕೂಡ ಸುಪ್ತವಾದ ವ್ಯಕ್ತಿತ್ವ, ಅವರ ಸುಪ್ತವಾದ ಸ್ವಭಾವ, ಅದನ್ನು ವ್ಯಕ್ತಗೊಳಿಸಿ ಆ ಮೂಲಕ ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾನೆ. ನಾವು ಹೇಳಬಹುದು, ಎಲ್ಲ ದೇವರ ಇಚ್ಛೆಯಿಂದ ಆಗ್ತದೆ, ನಮ್ಮ ಯೋಗ್ಯತೆ ಇದ್ದರೆ ಆಗ್ತದೆ. ಸುಮ್ಮನೆ ಕುಳಿತರೆ ಯಾರೂ ಸುಮ್ಮನೆ ಕುಳಿತುಕೊಳ್ಳುವುದೇ ಇಲ್ಲ. ನಿಜವಾಗಿ ಯೋಗ್ಯತೆ ಇದ್ದವರು, ನಿಜವಾದ ವ್ಯಕ್ತಿತ್ವ ಇದ್ದವರು ಎಲ್ಲ ದೇವರೇ ಮಾಡಿಸ್ತಾನೆ, ನಮ್ಮ ಯೋಗ್ಯತೆಯಂತೆ ಆಗ್ತದೆ ಅಂತ ಸುಮ್ಮನೆ ಇರುವುದೇ ಇಲ್ಲ. ಬೆಂಕಿ ಅದರ ಸ್ವಭಾವಕ್ಕೆ ಅನುಗುಣವಾಗಿ ಜ್ವಲಿಸಿಯೇ ಇರ್ತದೆ, ಸುಮ್ಮನೆ ಇರುವುದೇ ಇಲ್ಲ. ನೀರು ಹರಿಯುತ್ತಲೇ ಇರ್ತದೆ, ನಿಷ್ಕ್ರಿಯವಾಗಿರುವುದಿಲ್ಲ. ಅದರಿಂದ ಯಾರು ಅಂಥ ಉತ್ತಮ ವ್ಯಕ್ತಿತ್ವ ಉಂಟು ಸುಮ್ಮನೆ ಇರುವುದೇ ಇಲ್ಲ. ಯಾರು ಸುಮ್ಮನೆ ಇರ್ತಾನೋ ಅವನು ತಾನು ಕೆಟ್ಟವಾದ ಒಪ್ಪಿಕೊಂಡ ಹಾಗೆ. ಎಲ್ಲ ಯೋಗ್ಯತೆ ಉಂಟು, ಅದರಂತೆ ಆಗ್ತದೆ, ದೇವರಿದ್ದಾನೆ, ನಾನೇನು ಮಾಡಬೇಕಾಗಿಲ್ಲ ಅಂತ ಯಾರು ಸುಮ್ಮನೆ ಕುಳಿತುಕೊಳ್ತಾನೋ ನಿಜವಾಗಿ ಅವನಿಗೆ ಯೋಗ್ಯತೆ ಇಲ್ಲ. ಅವನ ವ್ಯಕ್ತಿತ್ವ ಬಹಳ ಕೆಳಮಟ್ಟದ್ದು. ಅಜ್ಞ ಪ್ರತ್ಯಕ್ಷಂತು ಅಪಹಾಯ ದೈವಂ ಮತ್ವ ಕರ್ತೃ ಸ್ವಾತ್ಮಕರ್ಮ ಪ್ರತಿಷ್ಠಾತ್. ಯಾರು ಅಂಥವನು ಅಜ್ಞಾನಿ, ಎಲ್ಲ ದೇವರಿದ್ದಾನೆ ಎಂಬುದಾಗಿ ತನ್ನ ಯೋಗ್ಯತೆಯಂತೆ ಆಗ್ತದೆ ಎಂಬುದಾಗಿ ಕರ್ತವ್ಯ ಮಾಡದೆ ಸುಮ್ಮನೆ ಇರ್ತಾನೋ ಅವನ ಯೋಗ್ಯತೆ ಇಲ್ಲ ಅಂತ ಅರ್ಥ. ಅವನಂಥ ಕೆಳಮಟ್ಟದ ವ್ಯಕ್ತಿ ಅಂತ ಅರ್ಥ. ನಮ್ಮನ್ನು ಕೆಳಮಟ್ಟದ ವ್ಯಕ್ತಿಯಿಂದ ಒಪ್ಪಿಕೊಳ್ಳುವುದಾದರೆ ನೀವು ಸುಮ್ಮನೆ ಕೂತುಕೊಳ್ಳಿ, ನಮ್ಮದು ಆಕ್ಷೇಪಣೆ ಇಲ್ಲ. ನಮ್ಮ ಯೋಗ್ಯತೆಯಂತೆ ಆಗ್ತದೆ. ಸುಮ್ಮನೆ ಕೂತರೆ ನಿಮ್ಮಲ್ಲಿ ವ್ಯಕ್ತಿತ್ವ ಇಲ್ಲ, ಯೋಗ್ಯವಾದ ವ್ಯಕ್ತಿತ್ವ ಇಲ್ಲ ಅಂತ ನೀವೇ ಒಪ್ಪಿಕೊಂಡಂತೆ. ಹೀಗಾಗಿ ಆತ್ಮನ ಮೂಲಭೂತವಾದ ಸ್ವಭಾವ ಅಥವಾ ವ್ಯಕ್ತಿತ್ವ, ಪರಮಾತ್ಮನ ಅನುಗ್ರಹ, ನಮ್ಮ ಪ್ರಯತ್ನ, ರೈತನ ಪ್ರಯತ್ನ, ಫಲವತ್ತಾದ ಭೂಮಿ, ಮಳೆ ಕೊಡುವ ಮೋಡ, 3 ಇದ್ದರೆ ಹೇಗೆ ಸಮೃದ್ಧಿ ಆಗ್ತದೋ ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ಪ್ರಯತ್ನ, ದೇವರ ಅನುಗ್ರಹ ಮೋಡದಂತೆ, ಅದರಂತೆ ಯೋಗ್ಯತೆ, ಭೂಮಿಯ ಫಲವತ್ತಾದ ಭೂಮಿ ಇರುವಂತೆ ನಮ್ಮ ಯೋಗ್ಯತೆ 3 ಸೇರಿದಾಗ ಅದಕ್ಕೆ ಅನುಗುಣವಾದ ಕಾರ್ಯ ಆಗ್ತದೆ. ಪರಮಾತ್ಮನ ಮೇಲೆ ಕೈ ಬಿಟ್ಟು ತೋರಿಸಿ ಇವನು ಯಾಕೆ ಮಾಡಿಲ್ಲ ಅಂತ ಪ್ರಶ್ನಿಸುವ ಸಂದರ್ಭವೇ ಇಲ್ಲ. 3 ಸೇರಿದಾಗ ಮಾತ್ರ. ಪರಮಾತ್ಮ ಒಬ್ಬನೇ ಕಾರಣ ಅಲ್ಲ, ನಮ್ಮದು ಹೊಣೆಗಾರಿಕೆ ಇದೆ. ಇದನ್ನೆಲ್ಲ ಇಷ್ಟು ವಿಶ್ಲೇಷಣೆ ಶ್ರೀಮದಾಚಾರ್ಯರು ಬಿಟ್ಟು ಮತ್ತು ಎಲ್ಲ ದಾರ್ಶನಿಕರು, ದೇವರನ್ನು ಒಪ್ಪುವರು
ಈ ಪ್ರಶ್ನೆಗೆ ಉತ್ತರವೇ ಇಲ್ಲ. ಸರ್ವಶಕ್ತನಾದ ಕರುಣಾಮೂರ್ತಿಯಾದ ಪರಮಾತ್ಮನ ರಾಜ್ಯದಲ್ಲಿ ಈ ವೈವಿಧ್ಯ, ವೈಚಿತ್ರ್ಯ, ವ್ಯತ್ಯಾಸ ಯಾಕೆ? ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟ ಆಚಾರ್ಯರು ಅಂದರೆ ಶ್ರೀಮದಾಚಾರ್ಯರು ಒಬ್ಬರೇ ಎಂಬುದನ್ನು ನಾನು ಒತ್ತಿ ಹೇಳಬಹುದಾಗಿದೆ. ಅಂತಹ ಕರ್ಮ ಮತ್ತು ಪ್ರಯತ್ನ, ಅದೃಷ್ಟ ಮತ್ತು ಪ್ರಯತ್ನ ಎರಡನ್ನೂ ಕೂಡ ಜೋಡಿಸಿಕೊಂಡು ನಾವು ಅಹಂಕಾರವನ್ನು ಮಾಡಬಾರದು, ನಿಷ್ಕ್ರಿಯರು ಆಗಬಾರದು. ಅಂಥ ಜೀವನ ನಡೆಸಬೇಕೆಂಬುದಾಗಿ ಆಚಾರ್ಯರು ಹೇಳಿದ್ದಾರೆ. ಮಹಾಭಾರತದಲ್ಲಿ ಭೀಮಸೇನನು ಕೂಡ ಇದನ್ನೇ ಹೇಳಿದ್ದು. ಅದರಂತೆ ನಾವು ನಡೆದು ಆ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂಬುದಾಗಿ ಇವತ್ತಿನ ಪ್ರವಚನವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ವಿದ್ವಾಂಸರಿಂದ ಉತ್ಸವ 7 ಗಂಟೆಗೆ ಆರಂಭ, ಅಲ್ಲಿಯವರೆಗೆ ಪ್ರವಚನ ಮುಂದೆ ನಡೆಯಲಿದೆ. ನಮ್ಮ ಸತ್ಯನಾರಾಯಣಾಚಾರ್ಯರು ಆಗಮಿಸಿ ಉಪನ್ಯಾಸವನ್ನು ಆರಂಭಿಸಬೇಕಾಗಿ ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪ್ರಾಂಶುಪಾಲರಾದ ಸತ್ಯನಾರಾಯಣಾಚಾರ್ಯರು ಮುಂದಿನ ಉಪನ್ಯಾಸವನ್ನು ನಡೆಸುತ್ತಾರೆ.